ಹೇ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟೋರೀಸ್ ಆಫ್ ರಿಷಿ ಆ್ಯಂಡ್ ಪೂಜಾ. ಎಲ್ಲ ಅಮ್ಮಂದ್ರದ್ದು ಒಂದೇ ಕಂಪ್ಲೇಂಟ್, ನಮ್ಮ ಮಕ್ಕಳು ತಿನ್ನೋದೇ ಇಲ್ಲ, ತಿನ್ನಲಿಲ್ಲ ಅಂದರೆ ವೆಯ್ಟ್ ಗೇನ್ ಆಗಲ್ಲ. ಇವ್ರು ತಿನ್ನಲಿಲ್ಲ ಅಂತ ಹೇಳಿದ್ರೆ ಇಮ್ಯುನಿಟಿ ಹೇಗೆ ಬೂಸ್ಟ್ ಆಗುತ್ತೆ, ಈ ಮಕ್ಕಳನ್ನ ಹೆಂಗಪ್ಪ ಸಾಕೋದು, ಹಿಂಗೆಲ್ಲ ಅನ್ನೋರಿಗೆ ಒಂದು ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ, ನಾನಿವತ್ತು ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋಣ ಅಂತ ಇದ್ದೀನಿ. ಇದನ್ನ ಮಾಡಿ ಕೊಡಿ, ವೇಟ್ ಗೇನು ಆಗ್ತಾರೆ, ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟಿಗೆ ಎಲ್ಲದಕ್ಕೆ ಕೂಡ ಒಳ್ಳೇದು. ಇದನ್ನ ನಾನು ನನ್ನ ಮಗನಿಗೆ 8 ಮಂತಿಂದನೂ ಕೊಟ್ಟಿದ್ದೀನಿ. ನನ್ನ ಮಗನು ಒಂದ್ಸರಿ ಸಿಕ್ಕಾಪಟ್ಟೆ ತಲೆ ಹಿಡಿಸ್ಬಿಡ್ತಾನೆ. ಹೆಂಗೆ ಅಂತ ಹೇಳಿದ್ರೆ, ಯಾರಾದ್ರೂ ಬಂದಾಗ ಇಲ್ಲಾಂದ್ರೆ ನಾವೆಲ್ಲರೂ ಹೋದಾಗಂತೂ ತಿನ್ನೋದೇ ಇಲ್ಲ. ನಾನು ಆ ಟೈಮಲ್ಲಿ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಹಾಲಿಗೆ ಈ ಪೌಡರ್ನ ಮಿಕ್ಸ್ ಮಾಡಿ ಕೊಡಿಸ್ಬಿಡ್ತೀನಿ. ಸೊ ಈ ಪೌಡರ್ನ ಹೇಗೆ ಮಾಡೋದು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ಈ ಪೌಡರ್ ಡೈಜೆಷನ್ಗೆ ಕೂಡ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಬ್ರೈನ್ ಡೆವಲಪ್ಮೆಂಟ್ಗೆ ಕೂಡ ಒಳ್ಳೆಯದು, ಆ್ಯಂಡ್ ವೇಟ್ ಗೇನ್ಗೆ ಕೂಡ ತುಂಬ ಒಳ್ಳೆಯದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಮಿಸ್ ಮಾಡಬೇಡಿ. ಇವಾಗ ನಾನು ಏನೇನು ಹುರ್ಕೊಳ್ತಾ ಇದ್ದೀನಿ ಅಲ್ವಾ, ಇದನ್ನೆಲ್ಲದನ್ನು ಬಿಸಿಲಲ್ಲಿ 1-2 ಗಂಟೆ ಅಷ್ಟು ಇಟ್ಟಿದ್ದೆ. ಇವಾಗ ಗೋಡಂಬಿ ಹುರ್ಕೊಳ್ತಾ ಇದ್ದೀನಿ. ಎಲ್ಲದನ್ನು ನಾನು 1 ಕಪ್ ಅಷ್ಟು ತಗೊಳ್ತಾ ಇದ್ದೀನಿ. ಇದು ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ತನಕ ಈ ಥರ ಹುರ್ಕೊಳ್ಬೇಕು. ಓಕೆ, ಸೊ ನಾನು ಗೋಡಂಬಿ ಏನೋ ಹಾಕ್ತಾ ಇದ್ದೀನಿ, ಬಟ್ ಇದ್ರ ಬೆನಿಫಿಟ್ಸ್ ನಿಮಗೆ ಗೊತ್ತಾ? ಅದು ಮಕ್ಕಳಿಗೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅಂತ? ಕ್ಯಾಶ್ಯೂ ಕೊಡೋದ್ರಿಂದ ಬೋನ್ಸ್ ಗಟ್ಟಿ ಆಗುತ್ತೆ, ಇಮ್ಯುನಿಟಿ ಬೂಸ್ಟ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ಹಾರ್ಟ್ ಹೆಲ್ದಿ ಆಗಿರುತ್ತೆ. ಅದು ಸಣ್ಣವರಿದ್ದಾಗಿಂದಾನೇ ಹೆಲ್ದಿಯಾಗಿ ಮೇಂಟೈನ್ ಮಾಡ್ಬೋದು. ನೆಕ್ಸ್ಟ್ ಇವಾಗ ಪಿಸ್ತಾ ಹುರ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಪಿಸ್ತಾ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದ್ರೆ, ಹೈ ಇನ್ ಆಂಟಿ ಆಕ್ಸೈಡ್ಸ್ ಆ್ಯಂಡ್ ಎಕ್ಸಲೆಂಟ್ ಸೋರ್ಸ್ ಆಫ್ ಐರನ್. ಸೊ ಇಟ್ ಪ್ರಿವೆಂಟ್ಸ್ ಅನೆಮಿಯಾ. ಆ್ಯಂಡ್ ಪಿಸ್ತಾ ಕೊಡೋದ್ರಿಂದ ಕಣ್ಣಿಗೆ ಕೂಡ ತುಂಬ ಒಳ್ಳೆಯದು. ನಾನಿವಾಗ ಯಾವುದೆಲ್ಲ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಇದೆಲ್ಲದನ್ನು ಕೂಡ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಸಾಕು, ತುಂಬ ಫ್ರೈ ಆಗೋದು ಬೇಡ. ನೆಕ್ಸ್ಟ್ ನಾನು ಬಾದಾಮಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬಾದಾಮಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಹೇರಿಗೆ ತುಂಬ ಒಳ್ಳೆಯದು, ಆ್ಯಂಡ್ ಇಮ್ಯುನಿಟಿ ಕೂಡ ಬೂಸ್ಟ್ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಫ್ರೈ ಮಾಡ್ಕೊಳ್ತಾ ಇರೋದು ವ್ಯಾಲ್ನಟ್. ಸೊ ನಿಮ್ಮ ಮಕ್ಕಳದು ಮೆಮೊರಿ ಪವರ್ ಜಾಸ್ತಿ ಆಗಬೇಕಾ? ಹಾಗಾದರೆ ವ್ಯಾಲ್ನಟ್ನ ಮಿಸ್ ಮಾಡಲೇಬೇಡಿ. ಯಾಕೆ ಅಂತ ಹೇಳಿದರೆ, ವ್ಯಾಲ್ನಟಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರೋದ್ರಿಂದ ಬ್ರೈನ್ ಡೆವಲಪ್ಮೆಂಟಿಗೆ ಮತ್ತು ಮೆಮೊರಿ ಪವರಿಗೆ ತುಂಬಾ ಹೆಲ್ಪ್ ಮಾಡುತ್ತೆ. ವ್ಯಾಲ್ನಟ್ನ ನೈಟ್ ನೆನೆಸಿಟ್ಟು ಬೆಳಗ್ಗೆ ಮಕ್ಕಳಿಗೆ ಕೊಡ್ಬೋದು. ಸೊ ನಾನು ನೆಕ್ಸ್ಟ್ ತಗೊಳ್ತಾ ಇರೋದು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್. ಇದೆರಡು ಸೇರಿಸಿ 1 ಕಪ್ ಅಷ್ಟು ತಗೊಳ್ತಾ ಇದ್ದೀನಿ. ಸನ್ಫ್ಲವರ್ ಸೀಡ್ಸ್ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದರೆ, ಒಮೆಗಾ 6 ಫ್ಯಾಟಿ ಆ್ಯಸಿಡ್ಸ್ ಇರೋದ್ರಿಂದ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡುತ್ತೆ ಮತ್ತು ಇಟ್ ಇಂಪ್ರೂವ್ಸ್ ಹಾರ್ಟ್ ಹೆಲ್ತ್. ನಿಮ್ಮ ಮಕ್ಕಳು ನೀಟಾಗಿ ನಿದ್ದೆ ಮಾಡ್ತಿಲ್ವಾ? ಹಾಗಾದರೆ ಈ ಪಂಪ್ಕಿನ್ ಸೀಡ್ಸ್ನ ಕೊಡ್ಬೋದು. ಅಂದರೆ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮತ್ತು ಈ 2 ಸೀಡ್ಸ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಸೊ ನಾನು ನೆಕ್ಸ್ಟ್ ತಗೊಳ್ತಾ ಇರೋದು 1 ಕಪ್ ಅಷ್ಟು ದ್ರಾಕ್ಷಿ. ಅಯ್ಯೋ, ದ್ರಾಕ್ಷಿ ಹಾಕಿದರೆ ಫುಲ್ ಪೌಡ್ರ್ ಆಗುತ್ತಾ? ಮುದ್ದೆ ಮುದ್ದೆ ಥರ ಆಗಲ್ವಾ? ಈ ಥರ ಕ್ವಶನ್ ಓಡ್ತಾ ಇದೆಯಾ ನಿಮ್ಮ ತಲೆಯಲ್ಲಿ? ಎಸ್, ಹೌದು, ಮುದ್ದೆ ಮುದ್ದೆ ಥರ ಆಗುತ್ತೆ. ಬಟ್ ನಾನು ಅದನ್ನು ಹೇಗೆ ಪೌಡ್ರ್ ಥರ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಈ ಮುದ್ದೆ ಮುದ್ದೆ ಆಗುತ್ತೆ ಅಂತ ಹೇಳಿ ದ್ರಾಕ್ಷಿ ಹಾಕೋದನ್ನು ಮಾತ್ರ ಮರಿಬೇಡಿ. ಬಿಕಾಸ್ ಏನಪ್ಪ ಅಂತ ಹೇಳಿದರೆ, ದ್ರಾಕ್ಷಿ ಬೆನಿಫಿಟ್ಸ್ ಗೊತ್ತಾದರೆ ನೀವು ಮಿಸ್ ಮಾಡೋದೇ ಇಲ್ಲ. ದ್ರಾಕ್ಷಿ ರಿಚ್ ಇನ್ ಐರನ್, ಡೈಜೆಷನ್ಗೆ ಕೂಡ ತುಂಬ ಒಳ್ಳೆಯದು ಮತ್ತು ಬ್ಲಡ್ ಸರ್ಕ್ಯುಲೇಷನ್ಗೆ ಕೂಡ ತುಂಬ ಒಳ್ಳೆಯದು. ಸೊ ಫೈನಲ್ ಆಗಿ ಇವಾಗ ಮಕಾನ ಹುರ್ಕೊಳ್ತಾ ಇದ್ದೀನಿ. ನಾನು ಮಕಾನ ಜಾಸ್ತಿ ಹಾಕಿದಷ್ಟು ನನಗೆ ಪೌಡರ್ ಫುಲ್ ಸ್ಮೂತಾಗಿ, ಅಂದರೆ ನೈಸಾಗಿ ಚೆನ್ನಾಗಿ ಬರುತ್ತೆ ಆ್ಯಕ್ಚುಲಿ. ಸೊ ಮಕಾನ ಬೆನಿಫಿಟ್ಸ್ ಏನಪ್ಪ ಅಂತ ಹೇಳಿದರೆ, ಇದು ರಿಚ್ ಇನ್ ಪ್ರೋಟೀನ್, ಡೈಜೆಷನ್ಗೆ ತುಂಬ ಒಳ್ಳೆಯದು, ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಬ್ರೈನ್ ಡೆವಲಪ್ಮೆಂಟಿಗೆ ಕೂಡ ತುಂಬ ಒಳ್ಳೆಯದು. ಈ ಮಕಾನನ ನಾವು ಎಷ್ಟು ಫ್ರೈ ಮಾಡ್ಕೊಬೇಕು ಅಂತ ಹೇಳಿದರೆ, ಅದು ಫಸ್ಟಿಗೆ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಅದು ಫ್ರೈ ಆದಮೇಲೆ ತಿನ್ನಬೇಕಾದ್ರೆ ಸ್ವಲ್ಪ ಕುರುಮ್ ಅಂತ ಆಗುತ್ತೆ. ಸೊ ಆವಾಗ ಮಕಾನ ಫ್ರೈ ಆಗಿದೆ ಅಂತ ಅರ್ಥ. ಸೊ ಎಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ನೆಕ್ಸ್ಟ್ ಮಾಡುವಂಥ ಪ್ರೊಸೀಜರ್ನ ಮಿಸ್ ಮಾಡದೆ ನೋಡಿ, ಬಿಕಾಸ್ ಫೈನ್ ಪೌಡರ್ ಬೇಕು ಅಂತ ಹೇಳಿದರೆ ಒಂದು ಸ್ಟೆಪ್ ಕೂಡ ನೀವು ಮಿಸ್ ಮಾಡಲೇಬಾರ್ದು. ಇವಾಗ ಫಸ್ಟಿಗೆ ನಾನು ಗೋಡಂಬಿ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಓಕೆ, ಇದು ಇವಾಗ ಪೌಡ್ರ್ ಆಗಿದೆ. ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ನಾನು ಹುರಿದಿಟ್ಕೊಂಡಿರೋಂಥ ವ್ಯಾಲ್ನಟ್ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಪಿಸ್ತಾ ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಆ್ಯಂಡ್ 1 ಕಪ್ಪಷ್ಟು ಸೀಡ್ಸ್ ಇದೆ ಅಲ್ವಾ, ಸನ್ಫ್ಲವರ್ ಸೀಡ್ ಮತ್ತು ಪಂಪ್ಕಿನ್ ಸೀಡ್ಸ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೂಡ ಇವಾಗ ಫೈನ್ ಪೌಡರ್ ಆಗೋ ಥರ ಮಿಕ್ಸಿ ಮಾಡ್ಕೊಳ್ತೀನಿ. ಓಕೆ, ಇವಾಗ ಪೌಡ್ರ್ ಆಗಿದೆ. ಸೊ ಇದನ್ನು ಕೂಡ ಅದೇ ಪಾತ್ರೆಗೆ ಹಾಕ್ಕೊಂಡ್ಬಿಡ್ತೀನಿ. ನೆಕ್ಸ್ಟ್ ನಾನು ಬಾದಾಮಿ ಮಿಕ್ಸಿ ಮಾಡ್ಕೊಳ್ತೀನಿ. ಅದ್ರ ಜೊತೆಗೆ ದ್ರಾಕ್ಷಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಓಕೆ, ಇದಿವಾಗ ಫುಲ್ ಪೌಡರ್ ಆಗಿಲ್ಲ. ಸೊ ಇದಕ್ಕಿವಾಗ ನಾನು ಮಖಾನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಸ್ವಲ್ಪ ಪೌಡ್ರ್ ಆಗಿದೆ, ಅಂದರೆ ಸ್ವಲ್ಪ ತರಿ ತರಿ ಇದೆ. ಇವಾಗ ಎಲ್ಲದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ಓಕೆ, ಅಯ್ಯೋ ಇದೇನಿದು ಪೌಡ್ರ್ ಮಾಡ್ತೀನಿ ಅಂತ ಹೇಳಿ ಫುಲ್ ಉಂಡೆ ಏನೇನೋ ಮಾಡಿಬಿಟ್ಟಿದ್ದಾಳಲ್ಲ ಇವಳು ಅಂತ ಹೇಳಿ ಅನ್ಕೊಂಬೇಡಿ. ಇನ್ನು ಪ್ರೊಸೀಜರ್ ಬಾಕಿ ಇದೆ. ಸೊ ಅದಕ್ಕೆ ಹೇಳಿದ್ದು ನಾನು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ. ಸೊ ನಾನು ಫಸ್ಟಿಗೆ ಹೇಳ್ದಂಗೆ ಇದನ್ನು 8 ತಿಂಗಳು ಮಕ್ಕಳಿಂದನೇ ಕೊಡ್ಬೋದು ಅಂತ. ಸೊ 8 ತಿಂಗಳಿಗೆ ಈ ಥರ ಎಲ್ಲ ಕೊಡೋಕ್ಕಾಗತ್ತಾ? ಸಾಧ್ಯನೇ ಇಲ್ಲ ಅಲ್ವಾ? ಸೊ ಹಾಗಾಗಿ ಈ ಥರ ಏನಿದೆ ಪುಡಿ ಪುಡಿ ಇರೋದನ್ನ ಮತ್ತೆ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತೀನಿ. ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಮಖಾನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಸೊ ಇದರಿಂದಾಗಿ ಆರಾಮಾಗಿ ನಿಮಗೆ ಎಷ್ಟು ನಯಸ್ಸಾಗಿ ಬೇಕು ಅವ್ರು ಎಷ್ಟು ಫೈನ್ ಪೌಡರ್ ಬೇಕು ನಿಮಗೆ ಆರಾಮಾಗಿ ಸಿಗುತ್ತೆ. ಸೊ ನೀವೇ ನೋಡ್ಬೋದು ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಪೌಡರ್ ಅಂತ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ನೈಸಾಗಿ. ಇದನ್ನ ಆರಾಮಾಗಿ ಕೊಡ್ಬೋದು ನಿಮ್ಮ ಮಕ್ಕಳಿಗೆ, ಕರೆಕ್ಟ್ ಅಲ್ವಾ? ಸೊ ಇವಾಗ ಈ ಪ್ರೊಸೀಜರ್ನ ಮತ್ತೆ ರಿಪೀಟ್ ಮಾಡಿ. ಲೈಕ್ ಉಂಡೆ ಉಂಡೆ ಇರುತ್ತಲ್ವಾ, ಅದನ್ನು ಹಾಕ್ಕೊಂಡು 1 ಕಪ್ಪಷ್ಟು ಮಖಾನ ಹಾಕ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಬೇಕು. ಸೊ ನಾನು ಫಸ್ಟಿಗೆ ಹೇಳ್ದಂಗೆ 8 ತಿಂಗಳಿಂದ ಕೊಡ್ಬೋದು ಅಂತ. ಬಟ್ ಅವಾಗ ಕೊಟ್ಟರೆ ಜೀರ್ಣ ಆಗುತ್ತಾ ಅಂತ ಹೇಳಿ ನಿಮಗೆ ಕ್ವಶನ್ ಅರೈಸ್ ಆಗ್ಬೋದು. ಎಸ್, ಹೌದು, ನಾನು ಇದಕ್ಕೆ ಒಂದು ಸ್ವಲ್ಪ ಜಾಯಿಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಟೇಸ್ಟ್ ಬರಲಿ ಅಂತ ಹೇಳಿ 1-2 ಎಸ್ಲಷ್ಟು ಏಲಕ್ಕಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಡ್ರೈ ಫ್ರೂಟ್ಸ್ ಪೌಡರ್ ರೆಡಿ ಆಯಿತು. ಸೊ ನಿಮಗೆ ಇವಾಗ ಕಾಣ್ತಾ ಇದೆ ಎಷ್ಟು ನೈಸ್ ಆಗಿದೆ ಅಲ್ವಾ? ನೋಡಿ, ನಾನು ಅದಕ್ಕೆ ಫುಲ್ ಕ್ಲಿಯರ್ ಆಗಿ ಕಾಣಲಿ ಅಂತಾನೆ ಫುಲ್ ಝೂಮ್ ಮಾಡಿಬಿಟ್ಟಿದ್ದೀನಿ ಇದನ್ನು. ಸೊ ಇದನ್ನು 8 ತಿಂಗಳು ಮಕ್ಕಳು ಅಂತ ಹೇಳಿದರೆ ಈ ರಾಗಿ ಸೇರಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. 1 ಇಯರ್ ಅಬೋ ಅಂತ ಹೇಳಿದರೆ ಈ ಹಾಲಲ್ಲಿ ಪೌಡ್ರ್ ಮಿಕ್ಸ್ ಮಾಡಿ ಕೂಡ ಕೊಡ್ಬೋದು. ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ನನಗೆ ಲೈಕ್ ಮಾಡಿ, ಬೇರೆಯವರಿಗೆ ಕೂಡ ಶೇರ್ ಮಾಡಿ. ಇದನ್ನು ಖಂಡಿತವಾಗೂ ಟ್ರೈ ಮಾಡಿ, ಬಿಕಾಸ್ ನಮ್ಮ ಮಕ್ಕಳಿಗೆ ಇಷ್ಟ ಆಗೇ ಆಗುತ್ತೆ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕಿ ಕೂಡ ಕೊಡ್ಬೋದು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬಿಕಾಸ್ ನಾನು ಇದೇ ಥರ ಟಿಪ್ಸ್ ಮತ್ತು ಹೆಲ್ದಿ ರೆಸಿಪೀಸ್ನ ನಾನು ಶೇರ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್.